ಶಿಗ್ಗಾವಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತು ಇಂದು ಹೋರಾಟದ ಹಾದಿ ಹಿಡಿದು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ಈ ನಿಲಯ ಸ್ಥಾಪನೆಯಾಗಿ ಈಗಾಗಲೇ 13 ವರ್ಷಗಳು ಕಳೆದರೂ ಸರ್ಕಾರದಿಂದ ಶಾಶ್ವತ ಕಟ್ಟಡ ನಿರ್ಮಾಣವಾಗದೆ ಬಾಡಿಗೆ ಕಟ್ಟಡದಲ್ಲಿ ಹಾಸ್ಟೆಲ್ ನಿರ್ವಹಿಸುತ್ತಿದೆ. ವಿದ್ಯಾರ್ಥಿಗಳು ಕಳೆದ 5 ದಿನಗಳ ಹಿಂದೆ ತಮಗೆ ಎದುರಾಗಿರುವ ಸಮಸ್ಯೆಗಳ ಕುರಿತು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಅವರು ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದ ಎದುರು ಪ್ರತಿಭಟನೆ ನಡೆಸಿದರು. ಬಳಿಕ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ಜಿಲ್ಲೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ತಿಳಿಸಿದರು ಮತ್ತು ತ್ವರಿತ ಕ್ರಮ ಕೈಗೊಳ್ಳಲಿ, ಶಾಶ್ವತ ಕಟ್ಟಡ ಹಾಗೂ ಅಗತ್ಯ ಸೌಕರ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಸಮಸ್ಯೆ ಏನಂದ್ರೆ ಈಗ 2012ರಿಂದ ಶಿಗ್ಗಾಂವದೊಳಗೆ ಸಮಾಜ ಕಲ್ಯಾಣ ಇಲಾಖೆ ಅಂತ SC/ST ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಶಾಂಕ್ಷನ್ ಆಗಿತ್ತು 2012ರಾಗ. ಇದುವರೆಗೂ 13 ವರ್ಷ ಆದರೂ ಸಹಿತ ಇಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ ಆಗಿಲ್ಲ. ವಿದ್ಯಾರ್ಥಿಗಳ ಸಮಸ್ಯೆ ಗೌರ್ಮೆಂಟ್ ಬಿಲ್ಡಿಂಗ್ ಇಲ್ಲ, ಪ್ರತಿ ಸಾರಿನೂ ಬರೀ ಬಾಡಿಗೆ ಬಿಲ್ಡಿಂಗ್ ಇರೋದು, ಬರೀ ಮೂಲಭೂತ ಸೌಕರ್ಯಗಳ ಕೊರತೆ, ಯಾವುದೇ ಒಂದು ಸಣ್ಣ ಸವಲತ್ತು ಕೂಡ ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ. ಒಂದು ಹಾಸಿಗೆ ಹೊದಿಕೆ ಆಗಿರ್ಬೋದು, ಒಂದು ಆಟದ ಸಾಮಾನು ಆಗಿರ್ಬೋದು, ಒಂದು ಲೈಬ್ರರಿ ವ್ಯವಸ್ಥೆ ಆಗಿರ್ಬೋದು, ಹೊಳ್ಳಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು, ಆಟದ ಮೈದಾನ, ಈಗ ಇನ್ನೂ ಹಾಗೆ ಇನ್ನಿತರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಈಗ ನೋಡಿರಿ 2024ರಾಗ ಜಾಗ ಹುಡುಕಿದ್ದು, ಹೋದ ವರ್ಷ 2024ರಲ್ಲಿ ಜಾಗ ಹುಡುಕಿದ್ರು ಇವರು ಗೌರ್ಮೆಂಟ್ ಬಿಲ್ಡಿಂಗ್ ಕಟ್ಟಕ್ಕೆ. ಅದು ಶಿಗ್ಗಾಂವ್ ನಗರ ಬಿಟ್ಟು 7 ಕಿಲೋಮೀಟರ್ ದೂರ ಇದೆ. ಅದರಲ್ಲಿ ಕೂಡ ಇರೋ ಸ್ಥಳನಾದರೂ ಸುಸಜ್ಜಿತವಾಗಿಲ್ಲ. ಇರೋ ಸ್ಥಳ ಸಹಿತ ಅಲ್ಲಿ ಗುಡ್ಡಗಾಡ ಪ್ರದೇಶದೊಳಗೆ ಇವರು ಆ ಜಾಗವನ್ನು ಹುಡುಕಿದ್ದಾರೆ. ಆ ಜಾಗ ಹುಡುಕಿಯಲ್ಲಿ ಕಟ್ಟಿದ್ದಾರೆ. ಕಟ್ಟಕ್ಕೆ ಇನ್ನೂ ಪ್ರೋಗ್ರೆಸ್ನಾಗ ಐತಿ. ಆ ಕಟ್ಟಡದೊಳಗೆ ಈಗ ಯಾರು ಕೂಡ ಅಲ್ಲಿ ಸುತ್ತಮುತ್ತಲು ಯಾರು ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡ್ತಾನಂತಾರೆ ಇವರು. ಇಲ್ಲಿ ಬಸ್ಸಿನ ವ್ಯವಸ್ಥೆ ಶಿಗ್ಗಾಂವ್ ತಾಲೂಕಿನೊಳಗೆ ಸರಿಯಾಗಿ ಇವತ್ತು ಎಷ್ಟೋ ಹಳ್ಳಿ ಬಸ್ ಕಂಡಿಲ್ಲ. ಈಗ ಏನೋ ನಾಮಕಾವಸ್ಥೆ ಹೇಳಿದೆ ಮಾಡಿದ್ರು, ಅದು ಅಲ್ಲಿ ಯೋಗ್ಯನೇ ಇಲ್ಲ ಈಗ ವಿದ್ಯಾರ್ಥಿಗಳಿಗೆ ವಾಸ ಮಾಡಲು. ಅದಕ್ಕೆ ಕಾರಣ ನಾವು ಎಲ್ಲ ವಿದ್ಯಾರ್ಥಿಗಳ ಮುಖ್ಯವಾದ ಬೇಡಿಕೆ ಏನಪ್ಪ ಅಂದ್ರೆ ಶಿಗ್ಗಾಂವ್ದೊಳಗೆ ಕಟ್ಟಡ ಆಗ್ಬೇಕು, ಗೌರ್ಮೆಂಟ್ ಬಿಲ್ಡಿಂಗ್. ಈಗ ಇರೋ ಖಾಸಗಿ ಬಿಲ್ಡಿಂಗ್ ಒಳಗೆ ಇರೋಂಗಿಲ್ಲ. ಮತ್ತೊಳ್ಳಿ ಗೌರ್ಮೆಂಟ್ ಬಿಲ್ಡಿಂಗ್ ಆಗೋವರೆಗೂ ನಮ್ಮ ವಿದ್ಯಾರ್ಥಿಗಳ. ಬಳಿಕ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಬಳಿ ಬಂದ ಅಧಿಕಾರಿಗಳು ಮನವಿಗೆ ಸ್ಪಂದಿಸಿ ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆಗೆ ಶೀಘ್ರ ಪರಿಹಾರ ಕೊಡಿಸುವುದಾಗಿ ಹೇಳಿಕೆ ನೀಡಿದರು. ಇಷ್ಟು ದಿನದೊಳಗೆ ಕೊಡ್ಬೇಕಂತ ಹೇಳಿದ್ರು. ಹೌದ್ರಿ, ನೀವು ಹಂಗಂತಂದು ಈಗ ಅದನ್ನ ಉಲ್ಲೇಖ ಕಳಿಸಿ ನಾವು ಗೌರ್ಮೆಂಟ್ ಲೆವೆಲ್ನಾಗ ಐತಿ 3 ತಿಂಗಳ 4 ತಿಂಗಳ ಅಂದ್ರೆ ನಾವು ಕೇಳಂಗಿಲ್ಲ. ನಮಗೆ ಎಷ್ಟು ದಿನ ಆಗ್ತೈತಿ ಡೇಸ್ ಒಳಗೆ ಹಾಕ್ತೀವಿ, 1 ಮಂತ್ ಒಳಗೆ ಎಷ್ಟು ದಿನ ಹಾಕ್ತೀರಿ ಅದನ್ನ ವಿತಿನ್ ಉಲ್ಲೇಖದೊಳಗೆ ಹಾಕಿ ಅದು ಬರ್ತದೆ. ಎಷ್ಟು ದಿನ ಹಾಕಿದ್ರೆ ಅದು ಉಲ್ಲೇಖ ಬಾಯಿಲೆಲ್ಲ ಇಲ್ಲ ರೀ. ರಿಟರ್ನ್ ಈಗ ಅದನ್ನ ಲೆಟರ್ ಕಳಿಸ್ರಿ, ಪಟ್ನ ಎಡಿಟ್ ಮಾಡಿ ಇದು ಹೇಳ್ಬಿಡಿ. ಇವ್ಯಾಡ್ರಿ ಮೇಡಮ್ ಅವ್ರೆ, ನಮ್ಗೆ ಲಿಖಿತವಾಗಿ ಕೊಡಿ. ಅದನ್ನು 1 ತಿಂಗಳೊಳಗೆ ನಾವು ಇದು ಮಾಡ್ತೀವಿ. ಪ್ರಮಾಣದ 1 ತಿಂಗಳಲ್ಲಿ ಹಾಕ್ತೀವಿ. ವಿದ್ಯಾರ್ಥಿಗಳ ಪ್ರತಿಭಟನೆ ಸ್ಥಳದಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಲಾಗಿದ್ದು, ಅಧಿಕಾರಿಗಳು ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಬೇಡಿಕೆಗಳ ಕುರಿತು ವರದಿ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುವ ಭರವಸೆ ನೀಡಿದರು. ಸುರೇಶ್ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.